ದಿಢೀರ್ ನಾಪತ್ತೆಯಾಗಿದ್ದ ಹೊಸಕೋಟೆ ಟಿಎಚ್ಒ ಎಲ್ಲೆಲ್ಲಿಗೆ ಹೋಗಿದ್ರು? ಎಂಟಿಬಿ ನಾಗರಾಜ್ ಆಪ್ತನ ಕಿರುಕುಳದ ಬಗ್ಗೆ ಮಂಜುನಾಥ್ ಹೇಳಿದ್ದು ಏನು? ನಮ್ಮ ಸಮ್ಮುಖದಲ್ಲೇ ವಿಚಾರಣೆ ಮಾಡಿ ಅಂತ ಮನವಿ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ನಾಪತ್ತೆಗೆ ಟ್ವಿಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೊಸಕೋಟೆ ಟಿಎಚ್ಒ ಮಂಜುನಾಥ್ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಗಡಿ ಹಿರಿವಾಸಿ ಬಳಿ ಪತ್ತೆಯಾಗಿದ್ದಾರೆ. ಎಂಟಿಬಿ ನಾಗರಾಜ್ ಬೆಂಬಲಿಗನ ಧಮಕಿಯಿಂದ ಮನನೊಂದಿದ್ದ ಮಂಜುನಾಥ್ ಡಿಸೆಂಬರ್ 15ರಿಂದ ನಾಪತ್ತೆಯಾಗಿದ್ರು. ಕಾರಿನಲ್ಲಿ ಏಕಾಂಗಿಯಾಗಿ ಇರುವಾಗ ಹಿರಿಸಾವೆ ಪೊಲೀಸರು ಮಂಜುನಾಥ್ರನ್ನ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಕುಣಿಗಲ್ ಪೊಲೀಸರಿಗೆ ಒಪ್ಪಿಸಿದ್ದು ಎಸ್ಪಿ ರವಿ ಡಿ ಚನ್ನಣ್ಣನವರ್ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ಕರೆತಂದ್ರು. ಹೊಸಕೋಟೆ ಟಿಎಚ್ಒ ಮಂಜುನಾಥ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಆರೋಪಿಗಳನ್ನ ಬಚಾವ್ ಮಾಡಲು ಗೇಮ್ ಪ್ಲಾನ್ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಟಿಎಚ್ಒ ಮಂಜುನಾಥ್ಗೆ ಹಿರಿಯ ಅಧಿಕಾರಿಗಳು ಒತ್ತಡ ಹೇರಿರೋ ಅನುಮಾನ ಕಾಡ್ತಿದ್ದು, ದೂರು ನೀಡದಂತೆ ಅಧಿಕಾರಿಗಳು ಮೈಂಡ್ ವಾಶ್ ಮಾಡಿದ್ದಾರಂತೆ. ಮಂಜುನಾಥ್ ದೂರು ನೀಡಿದ್ದೇ ಆದ್ರೆ ಎಂಟಿಬಿ ನಾಗರಾಜ್ಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹಿನ್ನಡೆಯಾಗೋ ಭೀತಿ ಇದೆ. ಎಂಟಿಬಿ ನಾಗರಾಜ್ ಆಪ್ತ ಜಯರಾಜ್ ವಿರುದ್ಧ ಪ್ರಕರಣ ದಾಖಲಿಸದಂತೆ ಹಾಗೂ ಯಾರ ಹೆಸರು ಪ್ರಸ್ತಾಪಿಸದಂತೆ ಟಿಎಚ್ಒ ಮಂಜುನಾಥ್ಗೆ ಒತ್ತಡ ಹಾಕಿದ್ದಾರಂತೆ. ಮಂಜುನಾಥ್ ಸಿಕ್ಕ ಬಳಿಕ ಮುಂದಿನ ನಡೆ ಬಗ್ಗೆ ಪೊಲೀಸರೇ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ನಾಪತ್ತೆ ವಿಚಾರವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬಳಿ ಈಗಾಗಲೇ ಎಂಟಿಬಿ ನಾಗರಾಜ್ ಚರ್ಚಿಸಿದ್ದು, ಇಷ್ಟೆಲ್ಲ ನಡೆಯುತ್ತಿದ್ರೂ ಮೌನಕ್ಕೆ ಜಾರಿದ್ದಾರೆ. ಪ್ರಕರಣದ ಬಗ್ಗೆ ಏನು ಮಾತನಾಡದೆ ಎಂಟಿಬಿ ನಾಗರಾಜ್ ಮೌನ ವಹಿಸಿದ್ದಾರೆ. ಸುಜಾತ್ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದ್ದ ಮಂಜುನಾಥ್ ನಕಲಿ ವೈದ್ಯನ ಬಣ್ಣ ಬಯಲು ಮಾಡಿ 15 ಲಕ್ಷ ಮೌಲ್ಯದ ಔಷಧ ಜಪ್ತಿ ಮಾಡಿದ್ರು. ಹೀಗಾಗಿ 25 ಜನರೊಂದಿಗೆ ಟಿಎಚ್ಒ ಮಂಜುನಾಥ್ ಕಚೇರಿಗೆ ನುಗ್ಗಿದ್ದ ಎಂಟಿಬಿ ನಾಗರಾಜ್ ಆಪ್ತ ಜಯರಾಜ್ ಜೀವ ಬೆದರಿಕೆ ಹಾಕಿದ್ದ ಅಲ್ಲದೆ ಜಪ್ತಿ ಮಾಡಿದ್ದ ಔಷಧವನ್ನ ವಾಪಸ್ ನೀಡುವಂತೆ ಒತ್ತಾಯ ಮಾಡಿದ್ದು, ನಿರಾಕರಿಸಿದಾಗ ಬಲವಂತವಾಗಿ ಔಷಧ ಹೊತ್ತೊಯ್ದಿದ್ರು. ಇದರಿಂದ ಸಾಕಷ್ಟು ಮನನೊಂದಿದ್ದ ಟಿಎಚ್ಒ ಮಂಜುನಾಥ್ ಕುಟುಂಬಸ್ಥರಿಗೂ ತಿಳಿಸದೆ ದಿಢೀರ್ ನಾಪತ್ತೆಯಾಗಿದ್ರು. ನನ್ನ ಕಚೇರಿಗೆ ಯಾರೋ ಬಂದು ಗಲಾಟೆ ಮಾಡಿದ್ರು. ಬಳಿಕ ಠಾಣೆಯಲ್ಲಿ ಗಲಾಟೆ ವಿಚಾರ ರಾಜಿ ಆಯಿತು ಎಂದು ನೆಲಮಂಗಲದಲ್ಲಿ ಟಿಎಚ್ಒ ಮಂಜುನಾಥ್ ತಿಳಿಸಿದ್ದಾರೆ. ನನ್ನ ಕಾರಿಗೆ ಅಡ್ಡ ಹಾಕಿ ಜೀವ ಬೆದರಿಕೆ ಹಾಕಿದ್ರು. ಹೀಗಾಗಿ ಬೇಜಾರಾಗಿ 2-3 ದಿನ ಹೊರಗಡೆ ಹೋಗಿದ್ದೆ. 3 ದಿನ ನಾನು ಫೋನ್ ಸ್ವಿಚ್ ಆಫ್ ಮಾಡಿರಲಿಲ್ಲ, ಯಾವುದೇ ರೀತಿಯ ನ್ಯೂಸ್ ನೋಡಿರಲಿಲ್ಲ. ನಿನ್ನೆ ರಾತ್ರಿ ಹಾಸನದಲ್ಲಿದ್ದಾಗ ನಾಪತ್ತೆ ವಿಷಯ ತಿಳಿದಿದೆ ಅಂತ ಹೇಳಿದ್ರು. ನನ್ನ ಸಹೋದ್ಯೋಗಿಗಳು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಲಾಗಿಲ್ಲ. ಹೀಗಾಗಿ ಇಂದು ಬೆಳಗ್ಗೆ ಇಲ್ಲಿಗೆ ಬಂದಿದ್ದೇನೆ ಎಂದು ಹೊಸಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಮಂಜುನಾಥ್ ಹೇಳಿದ್ರು. ಮೊದಲು ನಾನು ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಬಳಿಕ ರಾಮನಗರ, ಮಂಗಳೂರಿಗೆ ತೆರಳಿದ್ದೆ. ಬಳಿಕ ಹಾಸನಕ್ಕೆ ಬಂದಾಗ ವಿಷಯ ತಿಳಿದು ಎಸ್ಪಿಗೆ ಕರೆ ಮಾಡಿ ಬರ್ತಿದ್ದೇನೆಂದಷ್ಟೇ ತಿಳಿಸಿದ್ದೆ. ಟೋಲ್ ಬಳಿ ಹಿರಿಸಾವೆ ಪೊಲೀಸರು ನನ್ನ ಜತೆ ಬಂದ್ರು ಎಂದು ತಿಳಿಸಿದ್ರು. ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಆಪ್ತ ಜಯರಾಜ್ ಧಮಕಿಯಿಂದ ನನ್ನ ಸಹೋದರ ನೊಂದಿದ್ರು ಎಂದು ಟಿಎಚ್ಒ ಮಂಜುನಾಥ್ ಸಹೋದರ ರಾಘವೇಂದ್ರ ಆರೋಪಿಸಿದ್ರು. ಅಧಿಕಾರಿಗಳ ಬಳಿ ಒಬ್ಬ ಚೇಲ ಬಂದು ಕೆಟ್ಟದಾಗಿ ಮಾತನಾಡಿದ್ದಾನೆ ಎಂದು ನನ್ನ ಸಹೋದರ ನೊಂದಿದ್ರು. ಜಯರಾಜ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇದ್ದಿದ್ರೆ ರಾಜೀನಾಮೆ ಕೊಡಿಸಿ ಕ್ಲಿನಿಕ್ ಹಾಕಿಕೊಳ್ಳುವಂತೆ ಹೇಳ್ತೀವಿ ಎಂದು ರಾಘವೇಂದ್ರ ತಿಳಿಸಿದ್ರು. ತಾಲೂಕು ಆರೋಗ್ಯಾಧಿಕಾರಿ ಮಂಜುನಾಥ್ರನ್ನ ನಮ್ಮ ಸಮ್ಮುಖದಲ್ಲೇ ವಿಚಾರಣೆ ಮಾಡಿ ಎಂದು ಮಂಜುನಾಥ್ ಕುಟುಂಬಸ್ಥರು ಮನವಿ ಮಾಡಿದ್ರು. 3 ದಿನದಿಂದ ಮಂಜುನಾಥ್ ಸಾಕಷ್ಟು ಮನನೊಂದಿದ್ದಾರೆ. ಸದ್ಯ ಅವರಿಗೆ ಧೈರ್ಯ ಬೇಕಾಗಿದೆ. ಹೀಗಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿಯೇ ವಿಚಾರಣೆ ಮಾಡಿ ಎಂದು ಟಿವಿ9 ಮೂಲಕ ಟಿಎಚ್ಒ ಮಂಜುನಾಥ್ ಸಹೋದರ ಕೋರಿದ್ರು. ತಾಲೂಕು ಆರೋಗ್ಯಾಧಿಕಾರಿ ಮಂಜುನಾಥ್ ಹೊಸಕೋಟೆ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಹೀಗಾಗಿ ಠಾಣೆ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಠಾಣೆಗೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸಿದ್ರು. ಇನ್ನು ಟಿಎಚ್ಒ ಮಂಜುನಾಥ್ರನ್ನ ನೋಡಲು ಪೊಲೀಸ್ ಠಾಣೆ ಮುಂದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಜಮಾವಣೆಯಾಗಿದ್ರು.